ಮಾಡಿಸಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೆ. ಆ ನಿಮಿತ್ತ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಇವತ್ತು ನಶೆಯಿಂದ ಎಷ್ಟು ಹಾನಿ ಆಗ್ತಾ ಇದೆ ಅಥವಾ ದುಶ್ಚಟಗಳಿಂದ ಎಷ್ಟು ಹಾನಿ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ತಮ್ಮ ವಿಚಾರ ಬರ್ಬೋದು, ಈ 1 ನಿಮಿಷ ಮಾಡಿಸುವಂತಹ ಪ್ರತಿಜ್ಞೆಯಿಂದ ನಶಾಮುಕ್ತ ಆಗೋದಕ್ಕೆ ಸಾಧ್ಯ ಇದೆ ಏನು? ಇವಾಗ ಸಮಾಜದಲ್ಲಿ ನೋಡ್ತೀವಿ, ನಮ್ಮ ಆಶ್ರಮಕ್ಕೆ ಮಾತೆಯರು ಬರ್ತಿರ್ತಾರೆ, ಎಷ್ಟು ಕಷ್ಟಪಡ್ತಿರ್ತಾರೆ ನಮ್ಮ ಮನೆಯವರಿಗೆ ಬಿಡಿಸ್ಬೇಕಾದ್ರೆ ಏನಾದ್ರು ಮಾಡಬೇಕ್ರಿ, ಬಿಡೋಲ್ರಿ, ಎಷ್ಟು ಮಾಡ್ತೀವಿ ಅಂತ. ಇವತ್ತು ಆ ರೀತಿ ಮಾಡ್ತೀವಿ ಅಂತ ಬಿಡೋದಕ್ಕಾಗಲಿಲ್ಲ ಆಗೋದಿಲ್ಲ. ಆದರೆ 1 ನಿಮಿಷ ನಾವು ಪ್ರತಿಜ್ಞೆ ಮಾಡಿದಾಗ ಏನು ದೃಢ ಸಂಕಲ್ಪ ಮಾಡ್ತೀವಿ, ಆ ದೃಢ ಸಂಕಲ್ಪನೆ ನಮಗೆ ಸಫಲತೆಯನ್ನು ತಂದುಕೊಡ್ತದೆ. ಯಾವುದೇ ನಾವು ಮಾಡಬೇಕು ಒಳ್ಳೆಯದು ಅಂತಂದರೆ ಮೊದಲು ಮನಸ್ಸಿನೊಳಗೆ ಒಂದು ದೃಢತೆಯನ್ನು ತಂದುಕೊಡ್ತೀವಿ. ಅದಕ್ಕೆ ಹೇಳಾಗ್ತದೆ, ದೃಢತೆ ಸಫಲತೆ ಬೀಗದ ಕೈ. ಆದ್ದರಿಂದ ನಾನು ಇವತ್ತು ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ, ತಾವೆಲ್ಲರೂ ದುಶ್ಚಟ ಇರೋರು ಅಂತಿಲ್ಲ, ಕೆಲವರು ಇದ್ರೂ ಕೂಡ ಸಮಾಜಕ್ಕೇನೆ ಇವತ್ತು ಕೆಟ್ಟ ಹೆಸರು ಬರ್ತಾ ಇದೆ. 4 ಜನರ ಕಾರಣದಿಂದ 4 ಲಕ್ಷ ಜನಕ್ಕೆ ಹೆಸರು ಕೆಟ್ಟು ಬರ್ತದೆ. ಅದಕ್ಕೆ ಇವತ್ತು ಸಮಾಜದೊಳಗೆಲ್ಲ ದುಶ್ಚಟ ತುಂಬಿಬಿಟ್ಟದೆ ಅಂತೀವಿ. ಯಾರ ಕಾರಣದಿಂದ ಅಂದರೆ ಕೆಲವು ಜನರ ಕಾರಣದಿಂದ. ಇದು ಎಲ್ಲರಿಗೂ ಜಾಗೃತಿಯನ್ನು ತರುವಂಥದ್ದು ಯಾಕೆ? ನಾವು ಶಾಲೆ ಕಾಲೇಜುಗಳಿಗೆ ಹೋಗ್ತೇವೆ. ಈಗ ಬಾಗಲಕೋಟೆಯಲ್ಲಿ 1,65,000 ಜನರಿಗೆ ಪ್ರತಿಜ್ಞೆಯನ್ನು ಮಾಡಿಸಿದ್ದೀವಿ. ಅದರಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಕಾಲೇಜು ವಿದ್ಯಾರ್ಥಿಗಳಿಗೆ. ಇವತ್ತು ದೊಡ್ಡವರಿರೋರು ಹೇಳಿದರೆ ಕೇಳ್ಬೋದು, ಕೇಳದೇ ಇರ್ಬೋದು. ಆದರೆ ಮಕ್ಕಳಿಗೆ ಈ ಒಂದು ಜಾಗೃತಿಯನ್ನು ಮೂಡಿಸಿದಾಗ ಇವತ್ತು ಅವರಿಗೆ ಅರಿವಾಯಿತು ಅಂತಂದರೆ ನಾಳೆ ಅವ್ರು ದೊಡ್ಡವರಾಗೋದ್ರೊಳಗನೆ ಆ ಚಟಗಳಿಗೆ ವಶ ಆಗುವುದಿಲ್ಲ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮುಂದೊಂದು ಸಮಯ ನಾವು ಕರಾಳ ದಿನಗಳನ್ನು ನೋಡಬೇಕಾಗ್ತದೆ. ಇವತ್ತು ನಾವು ಈ ಚಟಗಳಿಗೆ ಅಥವಾ ಕೆಟ್ಟ ವಿಚಾರಗಳಿಗೆ ಕಡಿವಾಣ ಹಾಕಲಿಲ್ಲ ಅಂದರೆ ಮುಂದೊಂದು ದಿನ ಭಯಂಕರ ರೂಪವನ್ನು ಎದುರಿಸಬೇಕಾಗ್ತದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಇವತ್ತು ಸರ್ವರ ಸಹಯೋಗದಿಂದ ಸುಖಮಯ ಜಗತ್ತಿನ ನಿರ್ಮಾಣ ಅಂತ ಹೇಳಾಗ್ತದೆ. ನಾವೆಲ್ಲರೂ ಸಹಯೋಗದಿಂದ ಆ ದುಶ್ಚಟದಿಂದ ಮುಕ್ತರಾಗೋಣ ಮತ್ತು ಮುಕ್ತರನ್ನಾಗಿ ಮಾಡೋಣ ಅನ್ನೋದಕ್ಕಾಗಿ ಪ್ರತಿಜ್ಞೆಯನ್ನು ಮಾಡಿಸಲಾಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ದುಶ್ಚಟಕ್ಕೆ ವಶ ಆಗಬೇಕು ಅಂದರೆ ಮುಖ್ಯವಾದಂತಹ ಕಾರಣ ಅಂದರೆ ಒತ್ತಡ. ಜೀವನದಲ್ಲಿ ಅನೇಕ ರೂಪದ ವ್ಯತ್ಯಾಸಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು, ಒತ್ತಡ, ಆ ಕಾರಣದಿಂದ ಮನುಷ್ಯ ಚಟಗಳಿಗೆ ವಶ ಆಗ್ತಾನೆ. ಆ ಒತ್ತಡಕ್ಕೆ ಕಾರಣ ಏನು ಅಂದರೆ ನಮ್ಮ ಮನಸ್ಸಿನ ವಿಚಾರಗಳು. ಪ್ರತಿಯೊಬ್ಬರು 4 ರೂಪದ ವಿಚಾರ ಮಾಡ್ತೇವೆ: ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಆ 4 ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂದರೆ ನಕಾರಾತ್ಮಕ, ವ್ಯರ್ಥ, ನೆಗೆಟಿವ್ ಮತ್ತು ವೇಸ್ಟ್. ಆದ್ದರಿಂದ ನೆಗೆಟಿವ್ ವೇಸ್ಟ್ ಮಾಡಿ ನಮ್ಮ ಮನಸ್ಸು ವೀಕ್ ಆಗಿದೆ. ವೀಕ್ ಆಗಿರುವಂತಹ ಒಂದು ಮನಸ್ಸಿಗೆ ಸಣ್ಣ ವಿಚಾರ ಹಾಕಿದ್ರೂ ದೊಡ್ಡದಾಗ್ತದೆ, ಭಾರ ಆಗ್ತದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ, ತಮ್ಮ ಕೇಸ್ಗಳಿಗೆ ಏನು ಕಾರಣ ಅಂತಂದರೆ ಸಣ್ಣ ಪುಟ್ಟ ವಿಷಯ ಇರ್ತದೆ, ಅದೇ ದೊಡ್ಡದಾಗ್ಬಿಟ್ಟಿರ್ತದೆ. ಆ ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗ್ತದೆ ಅಂದರೆ ನಮ್ಮ ಮನಸ್ಸು ಕಮ್ಜೋರ್, ಮನಸ್ಸು ವೀಕ್ ಆಗಿರೋದ್ರಿಂದ. ಅದಕ್ಕೆ ಮನೋಬಲ ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ಮೆಡಿಟೇಷನ್ ಅವಶ್ಯಕತೆ ಇದೆ. 24 ಗಂಟೆ ಭಗವಂತ ನಮಗೆ ಕೊಟ್ಟಾನೆ. 24 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದರೆ ನಮ್ಮ ಇಡೀ ದಿನಕ್ಕಾಗಿ ನಮ್ಮ ಮನಸ್ಸು ಸಶಕ್ತ ಆಗಿರ್ತದೆ. ಆಗ ಸಣ್ಣ ಪುಟ್ಟ ವಿಚಾರಗಳನ್ನು ಎದುರಿಸುವಂತಹ ಬಲ ನಮಗೆ ಬರ್ತದೆ. ಆದ್ದರಿಂದ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಇಡೀ ದಿನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಮೆಡಿಟೇಷನ್ ಮಾಡೋದಕ್ಕಾಗಿ ಸಮಯವನ್ನು ಕೊಟ್ಟು ಅದರ ಅಭ್ಯಾಸ ಮಾಡಲಿ ಅಂತ. ಇವತ್ತು ನಮಗೆ ಅನಿಸ್ಲಿಕ್ಕಿಲ್ಲ, ನಾಳೆ ಒಂದಿನ ಡಾಕ್ಟರ್ ಹತ್ರ ಹೋದಾಗ ಏನಂತಾರೆ, ಎಲ್ಲ ಚೆಕ್ ಮಾಡಿದ್ರಿ, ನಾರ್ಮಲ್ ಅದ, ಮೆಡಿಟೇಷನ್ ಮಾಡಿರಿ, ನಿಮ್ಗೆ ಏನೂ ಇಲ್ಲ, ಮಾನಸಿಕ ಇದೆ, ಟೆನ್ಷನ್ ಮಾಡ್ಕೊಳ್ತೀರಿ, ಕೆಲಸದ ಒತ್ತಡ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಹಾಗೆ ಹೇಳಿದ ಮೇಲೆ ಅಭ್ಯಾಸ ಮಾಡೋ ಬದಲು ಹೇಳೋಕ್ಕಿಂತ ಮೊದಲನೇ ದಿನನಿತ್ಯದ ದಿನಚರಿಯಲ್ಲಿ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡೋದಕ್ಕಾಗಿ ನಾವು ಸಮಯವನ್ನು ತೆಗೆದದ್ದೇ ಆದರೆ ತಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಅಂತ ತಮ್ಮಲ್ಲಿ ಕೇಳಿಕೊಂಡು ನಾವೆಲ್ಲರೂ ಸೇರಿ ಈ ನಶಾಮುಕ್ತ ಭಾರತದ ನಿರ್ಮಾಣದ ಕಾರ್ಯದಲ್ಲಿ ಕೈ ಜೋಡಿಸಿ ಈ ಕಾರ್ಯವನ್ನು ಮಾಡೋಣ. ತಾವು ಯಾರು ನಶೆಗೆ ವಶ ಆಗಿದ್ದೀರಿ ಅವರು ಬಿಡಬೇಕು, ಆಗಿಲ್ಲ ಅವರು ಯಾರು ವಶ ಆಗಿದ್ದಾರೆ ಅವರನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನೋಡ್ರಿ ಎಷ್ಟೆಲ್ಲ ಹಾನಿ ಆಗ್ತದೆ. ಈಗ ನಾವೇ ನೋಡ್ತೀವಿ, ನಮ್ಮ ಪಕ್ಕದ ಹುಡುಗನೇ ಆಶ್ರಮ ಬರುವಂಥ ಒಂದು ಅವ್ರ ತಾಯಿ ಬರ್ತಾರೆ, ಮಗ ಈಗ ಆಪ್ರೇಷನ್ ಮಾಡ್ಕೊಂಡೇ ಮುಖ ತೋರಿಸೋದಕ್ಕಾಗೋದಿಲ್ಲ. 1 ವರ್ಷದಿಂದ ಬರೀ ಗಂಜಿ ಮೇಲೆ ಇದ್ದಾನೆ. ಲಕ್ಷಾನುಗಟ್ಟಲೆ ದುಡ್ಡು ಖರ್ಚು ಮಾಡಿದ್ರು, ಮುಖಕ್ಕೆ ಮಾಸ್ಕ್ ಹಾಕೊಂಡು ತಿರುಗಾಡ್ತಾನೆ, ಗಂಜಿ ಪಾಕೆಟ್ ಇಟ್ಕೊಂಡು ತಿರುಗಾಡ್ತಾನೆ. ಆ ಗಂಜಿಯಿಂದ ಹಾಕಬೇಕು 1 ವರ್ಷ ಆಯಿತು.
ಅಂದರೆ ಅಂಥ ಪರಿಸ್ಥಿತಿಗೆ ಬರಲಾರ್ದಂತೆಯೇ ಆ ಸಮಯದಲ್ಲಿ ಯಾರೂ ನಮಗೆ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ. ಬರೀ ದುಡ್ಡು ಕೊಡ್ಬೋದು, ಏನಾದ್ರು ಸಹಾಯ ಮಾಡ್ಬೋದು, ನಮಗೆ ಕಷ್ಟ ಯಾರೂ ತಗೊಳ್ಳೋದಕ್ಕೆ ಆಗೋದಿಲ್ಲ. ಈ ಚೀಟಿ ತಿನ್ಬೇಡ್ರಿ ಅಂತಂದರೆ ಯಾರು ಬಿಡ್ತಾರೆ ಜಗತ್ತಿನಾಗ? ನೀವೇನು ಹೇಳ್ತೀರಿ ನಡ್ರಿ ಅಂತಾರೆ. ಸ್ಕೂಲ್ ಮೆಟ್ಲ ಹತ್ತಬೇಕಾದ್ರೂ ಪೂರ್ಣ ಚೀಟಿ ತಿಂದೆಲ್ಲ ಉಳಿದನೇ ಹತ್ತಬೇಕು. ಒಂದು ಅಂಗಡಿ ಮೆಟ್ಲ ಹತ್ತಬೇಕು ಅಂದ್ರೆ ಅಲ್ಲಿ ಎಲ್ಲ, ಹಾಸ್ಪಿಟಲ್ಗೆ ಹೋಗ್ತೀವಿ ಅಲ್ಲೆಲ್ಲ ಚೀಟಿ ತಿಂದು ಉಳಿರ್ತಾರೆ, ಮಂದಿರಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಚೀಟಿ ತಿಂದು ಉಳಿರ್ತಾರೆ. ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಇದು ತಪ್ಪು ಸರಿಯೋ ಅನ್ನೋಂಥದ್ದು ಅರ್ಥ ಇರಲಾರ್ದೇ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇವತ್ತು ಇಂಥ ವಾತಾವರಣ ನಿರ್ಮಾಣ ಆಗಿದೆ. ನಾವೆಲ್ಲರೂ ಸೇರಿ ಇದನ್ನು ಕಂಟ್ರೋಲ್ ಮಾಡೋಣ. ಒಂದು ದಿನ ನಶಾಮುಕ್ತ ಭಾರತವನ್ನಾಗಿ ನಾವೆಲ್ಲರೂ ಮಾಡೋಣ ಅಂತ ಇವತ್ತು ದೃಢ ಪ್ರತಿಜ್ಞೆಯನ್ನು ಮಾಡೋಣ. ಅದರ ಜೊತೆಗೆ ಈಗ ರಕ್ಷಾಬಂಧನ ಬಂದಿದೆ. ನಾವು ರಕ್ಷಾಬಂಧನ ಒಂದು ವಾರ ಮೊದಲು, ಒಂದು ವಾರ ನಂತರ ಆಚರಣೆ ಮಾಡ್ತೇವೆ. ರಾಖಿಯನ್ನು ಕಟ್ಕೊಳ್ಬೇಕು ಅಂತಂದರೆ ಇದೊಂದು ಪವಿತ್ರವಾದಂಥ ಸಂಬಂಧ. ಯಾರೇ ಆಗಲಿ ಬಂಧನ ಅಂದರೆ ಯಾರು ಇಚ್ಛೆ ಪಡೋದಿಲ್ಲ. ಆ ರಕ್ಷಾಬಂಧನ ಅಂತ ಇಚ್ಛೆಪಟ್ಟು ಬಂಧಿಸ್ತೀವಿ. ಯಾಕಂದರೆ ಇದು ಪವಿತ್ರತೆ ಬಂಧನ. ಯಾವ ಪವಿತ್ರತೆ, ಯಾವ ಸಂಬಂಧ? ಈಗ ಸಹೋದರನಿಗೆ ಸಹೋದರಿ ರಕ್ಷಣೆಯನ್ನು ಬಯಸ್ತಾಳೆ. ಯಾವ ರಕ್ಷಣೆ ಬಯಸ್ತಾಳೆ ಅಂದರೆ ಧರ್ಮದ ರಕ್ಷಣೆ, ಪವಿತ್ರತೆ ರಕ್ಷಣೆ. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಸಹೋದರ ಸಹೋದರಿಯರಾಗಿದ್ದೀವಿ. ಈ ಪವಿತ್ರ ಸಂಬಂಧದ ಬಂಧನದಲ್ಲಿ ಇರೋಣ ಅಂತ ರಾಖಿಯನ್ನು ಕಟ್ಟಲಾಗ್ತದೆ, ಹಣೆಗೆ ತಿಲಕವನ್ನು ಹಚ್ಚಲಾಗ್ತದೆ. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಚೈತನ್ಯ ಶಕ್ತಿಯ ಆತ್ಮ ಆಗಿದ್ದೇವೆ ಅಂತ ಹಂಚಲಾಗ್ತದೆ. ನಾವೆಲ್ಲರೂ ಮಧುರ ಸಂಬಂಧದಲ್ಲಿ ಸಾಮರಸ್ಯದಿಂದ ಇರೋಣ ಅಂತ. ಅದಕ್ಕೆ ಈಗ ಈ ಪ್ರತಿಜ್ಞೆಯನ್ನು ಓದಿಸ್ತೇನೆ, ತಾವೆಲ್ಲರೂ ಹೇಳಬೇಕು. ನಂತರದಲ್ಲಿ ರಾಖಿ ಕಟ್ಕೊಳ್ಬೇಕು ಅಂತ ವಿನಂತಿ ಮಾಡುತ್ತೇನೆ. ನಾನು ಎಲ್ಲಾ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು ಆರೋಗ್ಯಕರ ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಸದಾ ಪ್ರಯತ್ನಿಸುತ್ತೇನೆ. ನಾನು ನನ್ನ ಕುಟುಂಬ ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನಾನು ನನ್ನ ಸಮಯ ಶಕ್ತಿ ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯಮುಕ್ತ ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಕೊಡುಗೆ ನೀಡುತ್ತೇನೆ. ನಶಾಮುಕ್ತ ಭಾರತ, ವಿಕಸಿತ ಭಾರತ.